ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಇದೆಯಾ ಅಥವಾ ಸತ್ತು ಹೋಗಿದೆಯಾ? ಈ ಪ್ರಶ್ನೆಯನ್ನ ನಮ್ಮ ರಾಜ್ಯದ ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಕೇಳುವಂತಾಗಿದೆ. ಯಾಕೆಂದ್ರೆ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ದಂಧೆಯಾಗಿ ಮಾರ್ಪಟ್ಟಿದೆ. ಖಾಸಗಿ ಶಾಲೆಗಳ ಡೊನೇಷನ್ ದರ್ಬಾರ ಮಿತಿ ಮೀರಿದೆ. ಇವುಗಳ ಅಕ್ರಮಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಿರೋದು ಆತಂಕಕಾರಿ ಅಂಶ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಅದರ ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ಇಂಥ ಸರ್ಕಾರಗಳು ನಮಗೆ ಬೇಕಾ? ಇಂಥ ಸಚಿವರುಗಳು ನಮಗೆ ಬೇಕಾ? ಶಿಕ್ಷಣ ಸಚಿವರು ಮಾತೆತ್ತಿದ್ರೆ ನಾವೆಲ್ಲ ಸರಿ ಮಾಡ್ತೀವಿ ಅಂತಾರೆ. ಮುಂದಿನ ದಿನಗಳಲ್ಲಿ ಹೊಡ್ಡಾಡಿಸ್ಕೊಂಡು ಒಡೆಯಂಥ ಸಂದರ್ಭಗಳು ಬರ್ತದೆ. ಜನಗಳು ರೋಚಿಗೆ ಎದ್ಬಿಟ್ರೆ ಯಾವ ಸರ್ಕಾರಗಳಾಗಲಿ ಯಾವ ಇಲಾಖೆಗಳಾಗಲಿ ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳೋದಿಲ್ಲ. ಇವತ್ತು ಖಾಸಗಿ ಶಾಲೆಗಳ ಬಗ್ಗೆ ಯಾರೊಬ್ರು ಏನು ಮಾತಾಡಕ್ಕಾಗದೇ ಇರೋವಂಥ ಮಟ್ಟಕ್ಕೆ ಓಡೋಗ್ತಾ ಇದ್ದಾರೆ. ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅಂದ್ರೆ ಸರ್ಕಾರ ಇದ್ದು ಏನು ಸತ್ರ ಏನು? ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ? ಅವರಿಗೆ ಶಿಕ್ಷಣ ಇಲಾಖೆ ಅದಕ್ಕೆ ಮಂತ್ರಿ ಯಾಕೆ ಇರಬೇಕು? ಇದು ನಮ್ಮ ನಾಡಿನ ಪ್ರತಿಯೊಬ್ಬ ತಂದೆ ತಾಯಿ ಆಕ್ರೋಶ ಹತಾಶೆಯಿಂದ ಕೇಳುತ್ತಿರೋ ಪ್ರಶ್ನೆ. ಈ ಪ್ರಶ್ನೆ ಕೇಳಲು ಕಾರಣ ಏನು ಗೊತ್ತಾ? ಒಂದೊಂದು ಶಾಲೆ ಒಳಗಡೆ ಹೋಗಬೇಕು ಅಂದರೆ ಸಾಮಾನ್ಯ ಪೇರೆಂಟ್ಸು ಹೋಗಕ್ಕೆ ಸಾಧ್ಯನೇ ಇಲ್ಲ. 50,000ದಿಂದ 1 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ, 4 ಲಕ್ಷದವರೆಗೂ ಡೊನೇಷನ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಫೀಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅಂದರೆ ಸಾಮಾನ್ಯ ಜನ ಎಜುಕೇಷನ್ ಮಾಡೋಕ್ಕೆ ಸಾಧ್ಯನಾ? ಇದ್ಯಾವುದೋ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿನ ಫೀಸ್ ಪಟ್ಟಿ ಅಲ್ಲ. ಇದು ನಮ್ಮ ರಾಜ್ಯದ ಖಾಸಗಿ ಶಾಲೆಗಳಲ್ಲಿ ನರ್ಸರಿ ಮಕ್ಕಳಿಗೆ ಪಡೆಯುತ್ತಿರೋ ಫೀಸ್. ರಾಜ್ಯದ ಖಾಸಗಿ ಶಾಲೆಗಳು ಇವತ್ತು ದಂಧೆಗಿಳಿದಿವೆ. ಡೊನೇಷನ್ ಹೆಸರಲ್ಲಿ ಹೆತ್ತವರ ನೆತ್ತರು ಹೀರುತ್ತಿವೆ. ಅಕ್ರಮ ಡೊನೇಷನ್ ಸಕ್ರಮ. ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಕ್ರಮ ಡೊನೇಷನ್ ಸಕ್ರಮ ಆಗಿ ಹೋಗಿದೆ. ಈ ಅಕ್ರಮಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಮಾನ ಮರ್ಯಾದೆ ಬಿಟ್ಟು ಖಾಸಗಿ ಶಾಲೆಯವರಿಂದ ಲಂಚ ಪಡೆದು ಸಾಥ್ ನೀಡ್ತಿದ್ದಾರೆ. ನಮ್ಮ ರೂಲ್ಸ್ ಪ್ರಕಾರ ಇರೋಂಥದ್ದು ಅವರು ಏನು ಕ್ಯಾಪಿಟೇಷನ್ ಫೀಸ್ ಇದೆ ಅವರು ಒಂದು ಸಲ ತಗೊಳಕ್ ಅವಕಾಶ ಇದೆ. ನಾವು ಅದಕ್ಕೆ ನಾವು ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆಸ್ ಪರ್ ದ ಆಡಿಟಿಂಗ್ ಅವ್ರು ತಗೊಳಕ್ ಅವಕಾಶ ಇದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಮ್ಮನ್ನು ಖಾಸಗಿ ಶಾಲೆಯವರಿಗೆ ಮಾರಿಕೊಂಡು ಪೋಷಕರನ್ನ ಶೋಷಿಸುತ್ತಿರೋ ಭಯಾನಕ ಅಂಶಗಳು ಸುವರ್ಣ